ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವು ನಿಮ್ಮ ಪ್ರೀತಿಯ ಸುಧೀರ್ ಸರ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ, ಮುದ್ದೇರಿ ಹಾಲ್. ಅಕಾಡೆಮಿಯ ಸ್ಥಳ ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಗಿರಿಜಾಶಂಕರ್ ಟಾಕೀಸ್ ಅಪೋಸಿಟ್. ಪ್ರಿಯ ಸ್ನೇಹಿತರೆ, ಯಾರಿಗಾದರೂ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಬೇಕಾಗಿತ್ತಂದ್ರೆ ನೇರವಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿರಿ. ನನ್ನ ದೂರವಾಣಿ ಸಂಖ್ಯೆ 9588322411 ಅಂತೇಳಿ. ಓಕೆ ಪ್ರಿಯ ಸ್ನೇಹಿತರೆ, ನೀವು ನನ್ನ ಅಕಾಡೆಮಿಯಲ್ಲಿ ಸರಿಸುಮಾರು 1 ವಾರಗಳ ಕಾಲ ನೀವು ಕುಳಿತುಕೊಂಡು ಕ್ಲಾಸ್ ಅನ್ನ ವೀಕ್ಷಣೆ ಮಾಡಿದ ಮೇಲೆ ನೀವು ಅಡ್ಮಿಷನ್ ಮಾಡಬಹುದು. ಅಲ್ಲಿವರೆಗೆ ನೀವು ಅಡ್ಮಿಷನ್ ಮಾಡುವಂತ ಅವಶ್ಯಕತೆ ನನಗೆ ಇರುವುದಿಲ್ಲ. ನಿಮಗೆ ನನ್ನ ಕ್ಲಾಸ್ ಅಂತ ಇಷ್ಟವಾದಲ್ಲಿ ಏನಪ್ಪಾ ಅಂದ್ರೆ ನೀವು ಅಡ್ಮಿಷನ್ ಮಾಡಬಹುದು. 1 ವೀಕ್ ಅವರಿಗೆ ಸತತವಾಗಿ ಕುತ್ಕೊಂಡು ನೀವು ಎಂತಲ ಕ್ಲಾಸ್ ಅನ್ನು ವೀಕ್ಷಣೆ ಮಾಡಬಹುದು. ನನ್ನ ಕ್ಲಾಸ್ ನಿಮ್ಗೆ ಎಂತಲ ಇಷ್ಟವಾದಲ್ಲಿ ಎಂತಲ ನೀವು ಎಂತಲ ಅಡ್ಮಿಷನ್ ಮಾಡಬಹುದು. ಓಕೆ ಪ್ರಿಯ ಸ್ನೇಹಿತರೆ, ಹಾಗರಪ್ಪ ಅಂತಲ್ರಿ ಇವತ್ತಿನ ಪ್ರಮುಖವಾದಂತ ಟಾಪಿಕ್ ಯಾವ್ದಪ್ಪ ಅಂದಾಗ ಭಾರತದ ಪ್ರಧಾನಮಂತ್ರಿಗಳ ಅಂತ ಹೇಳಿ, ಭಾರತದ ಪ್ರಧಾನಮಂತ್ರಿ ಅಂತ ಹೇಳಿ ಯಾರಪ್ಪ ಅಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿ. ಯಾರಿವರು? ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿ. ಹಿಂದಿನ ನಂತರ ಶ್ರೀಮತಿ ಇಂದಿರಾ ಗಾಂಧಿಯವರ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನೇನ್ ಕೇಳಬಹುದು ಅನ್ನುವಂತ ಸವಿಸ್ತಾರವಾಗಿ ಅಂತಲ್ಲ ನಾನು ಹೇಳ್ಕೊಟ್ಟಿದ್ದೆ. ಅದೇ ತರ ಏನಪ್ಪಾ ಅಂತಲ್ಲ ಇವತ್ತು ನಾವು ಪ್ರಮುಖವಾದಂತ ಕ್ಲಾಸ್ ಯಾವ್ದಪ್ಪ ಅಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿ. ಓಕೆ, ಹಾರಪ್ಪ ಅಂತಲ್ರಿ ಇವ್ರೇನಪ್ಪಾ ಅಂತಲ್ಲ 11ನೇ ಪ್ರಧಾನಮಂತ್ರಿ ಕೂಡ ಆಗಿದ್ದರು. ನಂತರ ಏನಪ್ಪಾ ಅಂತಂದ್ರೆ 13ನೇ ಪ್ರಧಾನಮಂತ್ರಿ ಕೂಡ ಏನಪ್ಪಾ ಅಂದ್ರೆ ಆಗಿದವರು ಯಾರಪ್ಪ ಅಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ. ಎಕ್ಸಾಮ್ ದೃಷ್ಟಿಯಿಂದ ಏನಪ್ಪಾ ಅಂತಲ್ಲ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಏನಪ್ಪಾ ಅಂತಲ್ಲ ಏನ್ ಕೇಳಬಹುದು. ಓಕೆ, ಹಾಗಪ್ಪ ಅಂತಲ್ರಿ ಏನ್ ಕೇಳಬಹುದು ಅನ್ನುವಂತಪ್ಪ ಅಂತಲ್ಲ ಸವಿಸ್ತಾರವಾಗಿ ನಾನು ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಅಂತಲ್ಲ ತಿಳಿಸ್ಕೊಡ್ತಾ ಹೋಗ್ತೇನ್ರಿ. ಓಕೆ, ಹಿಂದೇನಪ್ಪಾ ಅಂತ ನಾವು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ನಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ವಿಡಿಯೋಗಳು ಇದಾವೆ. ಜಿಯೋಗ್ರಫಿ ಆಗಿರ್ಬೋದು, ಸಂವಿಧಾನ ಆಗಿರಬಹುದು, ಸೈನ್ಸ್ ಆಗಿರಬಹುದು, ಎಲ್ಲಾ ಕ್ಲಾಸಸ್ ಏನಪ್ಪಾ ಅಂದ್ರೆ ನಾವು ಮಾಡಿದ್ದೇನೆ. ಓಕೆ ಸ್ನೇಹಿತರೆ, ನನ್ನ ಕ್ಲಾಸ್ ಏನಪ್ಪಾ ಅಂತಲ್ಲ ನಿಮ್ಗೆ ಅಂತಲ್ಲ ಇಷ್ಟವಾದಲ್ಲಿ ಅಂತಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಪ್ಪಾ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಅಂತಲ್ಲ ತಲುಪುವಂತ ಕೆಲಸ ಏನಪ್ಪಾ ಅಂದ್ರೆ ತಾವು ಮಾಡಬೇಕು. ಓಕೆ, ನೀವೆಂತಲ್ಲ ನೀವು ಮಾಡಿದ್ರೆ ಅಂತಲ್ಲ ಹೊಸಬ್ರು ಯಾರು ವೀಕ್ಷಣೆ ಮಾಡ್ತಾ ಇದ್ರಪ್ಪ ಅಂತ ಕೇಳಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ಏನಪ್ಪಾ ಅಂತಲ್ಲ ನಿಮ್ಗೆ ಬಂದು ತಲುಪುತ್ತಂತ ಹೇಳ್ತಾ ನೇರವಾಗಿ ಅಂತಲ್ಲ ತರಗತಿಗೆ ಅಂತಲ್ಲ ನಾನು ಹೋಗ್ತೀನಿ. ಓಕೆ, ಹಾಗಾರಪ್ಪ ಅಂತಲ್ರಿ ನಮ್ಗೆ ಯಾರಪ್ಪ ಅಂತ ಕೇಳಿದಾಗ ಭಾರತದ ಪ್ರಧಾನಮಂತ್ರಿ ಅಂತ ಹೇಳಿರಿ. ಯಾರಿವರು? ಭಾರತದ ಪ್ರಧಾನಮಂತ್ರಿ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳಿ. ಹಾಗಾರಪ್ಪ ಅಂತಲ್ಲಿ ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಪ್ಪಾ ಅಂತಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಪ್ಪಾ ಅಂತಲ್ಲ ನಮಗೆ ಅಂತಂದ್ರೆ ಇವರು ಜನಿಸಿದ ವರ್ಷ ಕೇಳಬಹುದ್ರಿ ನಿಮಗೆ. ಓಕೆ, ಜನಿಸಿದ ವರ್ಷ ಕೇಳಪ್ಪ ಅಂತಂದ್ರೆ ನಮಗೆ 1924. ಓಕೆ, ನೋಡಿರಿ ಜನನ ಅಂತಂತೇಳಿ ಯಾವ್ದಿದ್ರಿ ಜನನ ಅಂತಂತೇಳಿ 1924 ಡಿಸೆಂಬರ್ ಏನಪ್ಪಾ ಅಂತಲ್ರಿ 25ಕ್ಕೆ ಏನಪ್ಪಾ ಅಂತಲ್ರಿ ಇವರು ಜನನವಾಗತ್ತಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಹಾಗಪ್ಪ ಅಂತಲ್ರಿ ಯಾರು ಇವರು? ಅಟಲ್ ಬಿಹಾರಿ ವಾಜಪೇಯಿ ಅವರ ಜನನ ಯಾವಾಗ ಆಯ್ತಪ್ಪ ಅಂತ ಕೇಳಿದಾಗ 1924 ಡಿಸೆಂಬರ್ ಏನಪ್ಪಾ ಅಂತಲ್ರಿ 25ನೇ ತಾರೀಕಿಗೆ ಅಂತಲ್ಲ ಜನನವಾಗತ್ತಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇದೇ ಏನಪ್ಪಾ ಅಂತಲ್ರಿ ಡಿಸೆಂಬರ್ 25ನೇ ಏನಪ್ಪಾ ಅಂದ್ರ ಅವರ ಸವಿ ನೆನಪಿಗಾಗಿ ಏನಂತ ಆಚರಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಏನಪ್ಪಾ ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತಾರೆ. ಏನಂತ ಆಚರಣೆ ಮಾಡ್ತಾರೆ? ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತಾರ. ಎಕ್ಸಾಮ್ ನಲ್ಲಿ ಸಾಕಷ್ಟು ಬಾರಿ ಕೇಳದಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಂದ್ರೆ ನಮಗೆ ಅಂತಲ್ರಿ ಇಲ್ಲಿ ಡಿಸೆಂಬರ್ ಏನಪ್ಪಾ ಅಂತಲ್ರಿ 25ನೇ ಏನಪ್ಪಾ ಅಂತಲ್ರಿ ನಾವ್ ಏನಂತ ಆಚರಣೆ ಮಾಡ್ತೀವಪ್ಪ ಅಂತ ಕೇಳಿದಾಗ ಉತ್ತಮ ಆಡಳಿತ ದಿನ ಅಂತಂತೇಳಿ. ಏನ್ರಿ? ಉತ್ತಮ ಆಡಳಿತ ದಿನ ಅಂತಂತೇಳಿ ಆಡಳಿತ ದಿನ ಅಂತಂತೇಳಿ ನಾವು ಆಚರಣೆ ಮಾಡ್ಕೊಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಏನಪ್ಪಾ ಅಂತಲ್ಲ ಕೇಳಬಹುದು. ಏನಪ್ಪಾ ಉತ್ತಮ ಆಡಳಿತ ದಿನ ಅಂತಂದ್ರೆ ಯಾವ ವರ್ಷ ಏನಪ್ಪಾ ಅಂತಲ್ರಿ ನಮ್ಗೆ ಅಂತಲ್ರಿ ಯಾವ ದಿನವನ್ನ ಏನಪ್ಪಾ ಅಂತಲ್ಲ ನಾವು ಅಂತಲ ಆಚರಣೆ ಮಾಡ್ಕೊಂತ ಕೇಳಿದಾಗ ಅಂತಲ್ರಿ ಡಿಸೆಂಬರ್ 25 ಅಂತಂತೇಳಿ. ಹಾಗಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಲ್ರಿ 11ನೇ ಪ್ರಧಾನಮಂತ್ರಿ ಆಗಿದ್ರು ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂದ್ರೆ 1999 ಕೂಡ ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ಆಗಿದ್ರು ಅಂತ ಗೊತ್ತಿರಬೇಕಾಗತ್ತೆ.
ಹಾಗಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಅಂತಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅಂತಲ್ಲ ಸವಿಸ್ತಾರವಾಗಿ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಹಾಗಪ್ಪ ಅಂತಂದ್ರೆ ನಮ್ಗೆ ಮುಖ್ಯವಾಗಿರಪ್ಪ ಅಂತಲ್ಲ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಂದ್ರೆ ಎಲ್ಲಿ ಜನಿಸಿದ್ರು ಅಂತಲ್ಲ, ಜನನ ಎಲ್ಲಿ ಐತಂತ ಕೇಳ್ತಾನ್ರಿ ನಮಗ, ಜನನ ಅಂತಂತೇಳಿ. ಹಾಗಪ್ಪ ಅಂದ್ರೆ ಇವರ ಜನನ ಎಲ್ಲಿ ಆಗಿತ್ತಪ್ಪ ಅಂತ ಕೇಳಿದಾಗ ಮಧ್ಯಪ್ರದೇಶದ ಗ್ವಾಲಿಯರ್ ಎಂಬಲ್ಲಿ ಏನಪ್ಪಾ ಅಂತಲ್ಲ ಜನನವಾಗಿತ್ತು ಇವರಿಗೆ. ಎಲ್ಲಿ? ಮಧ್ಯಪ್ರದೇಶದ ಗ್ವಾಲಿಯರ್ ಅಂತಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಎಲ್ಲಿ ಇವರು? ಮಧ್ಯಪ್ರದೇಶದ ಗ್ವಾಲಿಯರ್ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಗ್ವಾಲಿಯರ್ ಅಂತಂತ ಹೇಳಿ ಯಾರು ಇವರು? ಗ್ವಾಲಿಯರ್ ಅಂತಂತ ಹೇಳಿ. ಹಾಗಪ್ಪ ಅಂತಲ್ಲಿ ಇವರು ನಿಧನ ಆಗಿದ್ದು ಯಾವ ವರ್ಷ ಅಂತ ಕೇಳ್ತಾಂಡ್ರಿ ನಮಗ. ಓಕೆ, ಇವ್ರೇನಪ್ಪಾ ಅಂತಲ್ಲ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂದ್ರ 2018 ಅಂತಂದ್ರೆ ನಮ್ಗೆ ಎಂತಲ್ಲಿ ಇವರ ನಿಧನವಾಗಿದ್ರಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಂದ್ರೆ 2018 ನಿಧನ. ಓಕೆ, ನಿಧಾನ ಅಂತ ಗೊತ್ತಿರ್ಬೇಕಾಗತ್ತ. 2018 ಏನಪ್ಪಾ ಅಂತಂದ್ರೆ ಆಗಸ್ಟ್ ಏನಪ್ಪಾ ಅಂತಂದ್ರೆ 16ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ಇವರಿಗೆ ಅಂತಲ್ಲ ನಿಧನವಾಗ್ತಾರಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ಲ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಎಂತಲ್ಲಿ ಇಲ್ಲಿ ಜನನ ಕೇಳಿದಪ್ಪ ಅಂತಂದ್ರೆ 1924 ಡಿಸೆಂಬರ್ ಏನಪ್ಪಾ ಅಂತಲ್ಲ 25 ಏನಪ್ಪಾ ಅಂತಲ್ಲಿ ಇವ್ರಂತಲ್ಲ ಜನನವಾಗತ್ತೆ. ಡಿಸೆಂಬರ್ 25 ಅವರ ಸವಿನೆನಪಿಗಾಗಿ ಹುಟ್ಟಿದ ಸವಿನೆನಪಿಗಾಗಿ ಅಂತಪ್ಪ ಅಂತಂದ್ರೆ ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತಾರ. ಹಾಗಪ್ಪ ಅಂತಂದ್ರೆ ನಮ್ಮ ಮುಖ್ಯವಾಗಿರಪ್ಪ ಅಂತಂದ್ರೆ ಇವರ ಜನನ ಎಲ್ಲಿ ಆಯ್ತಪ್ಪ ಅಂತ ಕೇಳಿದಾಗ ಅಂತಂದ್ರೆ ಉತ್ತರ ಪ್ರದೇಶದ ಏನಪ್ಪಾ ಅಂತಂದ್ರೆ ಮಧ್ಯಪ್ರದೇಶ ಅಂತಲ್ಲ ಗ್ವಾಲಿಯರ್ ನಲ್ಲಿ ಏನಪ್ಪಾ ಅಂತಂದ್ರೆ ಇವರೆಂತಲ್ಲ ಜನ್ಮ ತಾಳಿದಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ಲ 2018 ಆಗಸ್ಟ್ 16ನೇ ತಾರೀಕಿಗೆ ಅಂತಂದ್ರೆ ಇವರು ನಿಧನ ಹೊಂದಿದ್ರಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇವ್ರೇನಪ್ಪಾ ಅಂತಲ್ರಿ ನಮಗೆ 11ನೇ ಪ್ರಧಾನಮಂತ್ರಿ ಮತ್ತು 13ನೇ ಪ್ರಧಾನಮಂತ್ರಿ ಆಗಿರಪ್ಪ ಅಂತಂದ್ರೆ ಈ ಭಾರತವನ್ನೆಂತಲ್ಲ ಆಡಳಿತ ಮಾಡಿದಂತ ಗೊತ್ತಿರ್ಬೇಕಾಗತ್ತೆ. 11 ಮತ್ತು 13ನೇ ಪ್ರಧಾನಮಂತ್ರಿ ಆಗಿದಂತ ಗೊತ್ತಿರ್ಬೇಕಾಗತ್ತೆ. ನೆನಪಿಟ್ಕೋಬೇಕು. 11 ಮತ್ತೇನಪ್ಪ ಅಂತಂದ್ರೆ 11 ಮತ್ತು 13ನೇ ಪ್ರಧಾನಮಂತ್ರಿ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. PM ಅಂದ್ರೆ ಏನ್ರಿ? ಪ್ರೈಮ್ ಮಿನಿಸ್ಟರ್ ಅಂತ ಕೇಳ್ತಾ ಇದ್ರಿ. ಹಾಗಪ್ಪ ಅಂತಂದ್ರೆ ನಮಗ ಏನಪ್ಪಾ ಅಂತ ಕೇಳಿದಾಗ ನಮ್ಮ ಇವರು ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂದ್ರೆ ಹಲವಾರು ಏನಪ್ಪಾ ಅಂತಲ್ಲ ನಮ್ಮ ಭಾರತಕ್ಕೆ ಅಂತಲ್ಲ ನಮ್ಗೆ ಎಂತಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ನಮಗೆ ಅಂತೇಳಿ ಇವರು ಶ್ರೀಮಂತ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಂದ್ರೆ ಇವ್ರು ಏನ್ ಮಾಡಿದಪ್ಪ ಅಂತ ಕೇಳಿದಾಗ ಅಂತಂದ್ರೆ 1998 ಮೇ 11ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ಇವ್ರೆಂತಲ್ಲ ಪೋಖ್ರಾನ್ ನಲ್ಲಿ ಅಂದ್ರೆ ಅಂತಂದ್ರೆ 2ನೇ ಅಣುಬಾಂಬ್ ಅಂತಲ್ಲ ಪರೀಕ್ಷೆ ಮಾಡಿದಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಏನ್ರಿದು 1998 ಮೇ 11ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ಪೋಖ್ರಾನ್ ನಲ್ಲಿ ಏನಪ್ಪಾ ಅಂತಂದ್ರೆ 2ನೇ ಬಾರಿಗೆ ಅಂತಲ್ಲ ಅಣು ಪರೀಕ್ಷೆ ಮಾಡಿದಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ಇದೇ ಇಂದಿರಾ ಗಾಂಧಿ ಅವ್ರ ಏನಪ್ಪಾ ಅಂತಂದ್ರೆ 1974 ಅಂತಂದ್ರೆ ಇವ್ರೇನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ಮೊದಲ ಬಾರಿಗೆ ಅಂತಲಪ್ಪ ಅಂದ್ರೆ ಅಂತಲ್ಲ ಅಣುಬಾಂಬ್ ಪರೀಕ್ಷೆ ಮಾಡಿದ್ರು. ನಂತರ ಏನಪ್ಪಾ ಅಂತಲ್ಲ 2ನೇ ಬಾರಿಗೆ ಅಂತಪ್ಪ ಅಂತಲ್ಲ ಪರೀಕ್ಷೆ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ಇಲ್ಲಿ ಅಣುಬಾಂಬ್ ಪರೀಕ್ಷೆ ಅಂತ ಹೇಳಿ ಏನ್ರಿ ಅಣುಬಾಂಬ್ ಏನಪ್ಪಾ ಅಂತಂದ್ರೆ ಅಣುಬಾಂಬ್ ಅಂತ ಪರೀಕ್ಷೆ ಅಂತಪ್ಪ ಅಂತಂದ್ರೆ ಪರೀಕ್ಷೆ ಅಂತ ಹೇಳಿ ಅಣುಬಾಂಬ್ ಪರೀಕ್ಷೆ ಅಂತೇಳಿ ಇವ್ರು ಮಾಡಿದ ವರ್ಷ ಯಾವಾಗಪ್ಪ ಅಂತ ಕೇಳಿದಾಗ 1900 ಏನಪ್ಪಾ ಅಂತಂದ್ರೆ 1998 ಏನಪ್ಪಾ ಅಂತಂದ್ರೆ ಮೇ ಏನಪ್ಪಾ ಅಂತಂದ್ರೆ 11ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ 2ನೇ ಬಾರಿಗೆ ಅಣು ಪರೀಕ್ಷೆ ಮಾಡಿದಂತ ಗೊತ್ತಿರ್ಬೇಕಾಗತ್ತೆ. ಏನಿವರು 2ನೇ ಬಾರಿಗೆ ಏನಪ್ಪಾ ಅಂತಂದ್ರೆ ಅಣು ಪರೀಕ್ಷೆ ಮಾಡಿದ್ರಿ. ಹಾಗಪ್ಪ ಅಂತಲ್ಲಿ ಈ ಮೇ 11 ಏನಂತ ಆಚರಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಮುಖ್ಯವಾಗಿ ಅಂತ ಗೊತ್ತಿರ್ಬೇಕಾಗತ್ತೆ. ಏನ್ರಿ ಮೇ 11 ಏನಂತ ಆಚರಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡ್ತಾರೆ. ಸಾಕಷ್ಟು ಬಾರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ಸರ್ ಈ ಎಕ್ಸಾಮ್ ಗೆ ಬರ್ತಾವೇನ್ರಿ, ಆ ಎಕ್ಸಾಮ್ ಬರ್ತಾದೇನ್ರಿ, PC ಬರ್ತದೇನ್ರಿ, PSI ಬರ್ತದೇನ್ರಿ, FDA ಬರ್ತದೇನ್ರಿ, SDA ಬರ್ತದೇನಪ್ಪಾ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಏನಿರಬಾರ್ದು. ಒಬ್ಬ ಕಾಂಪಿಟೇಟಿವ್ ಆಗಿರ್ತಪ್ಪ ಅಂತಲ್ಲ ಎಲ್ಲಾ ವಿಷಯಗಳನ್ನ ತಿಳ್ಕೋಬೇಕಾಗತ್ರಿ. ಹಾಗಪ್ಪ ಅಂತಂದ್ರೆ ನಮಗೆ ಅಂತಲ್ಲಿ 1998 ಮೇ 11ನೇ ತಾರೀಕಿಗೆ ಏನಪ್ಪಾ ಅಂತಲ್ಲಿ ಇವರು 2ನೇ ಬಾರಿಗೆ ಅಂತ ಅಣು ಪರೀಕ್ಷೆ ಮಾಡಿದಂತ ಗೊತ್ತಿರ್ಬೇಕಾಗತ್ತ. ಹಾಗರಪ್ಪ ಅಂತ ಆಗಿನ ಅಂತಲ್ಲ ಸೈಂಟಿಸ್ಟ್ ಯಾರಾಗಿದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಮ ಹೆಮ್ಮೆಯ APJ ಅಬ್ದುಲ್ ಕಲಾಂ ಅವ್ರೇನಪ್ಪಾ ಅಂತಲ್ರಿ ಅವಾಗ ಏನಪ್ಪಾ ಅಂತಲ್ಲ ಇವ್ರೇನಪ್ಪಾ ಅಂದ್ರೆ ಸೈಂಟಿಸ್ಟ್ ಆಗಿರಂತ ಗೊತ್ತಿರ್ಬೇಕಾಗತ್ತೆ. ಯಾವಾಗ ಏನಪ್ಪಾ ಅಂತಲ್ಲ ಇವರು ಅಮೆರಿಕಾಗೆ ಅಂತ ಚಲಹಣ್ ತಿನ್ಸಿದವರಂತ ಗೊತ್ತಿರ್ಬೇಕಾಗತ್ತೆ. ಅಂತ ಒಬ್ಬ ಪ್ರಧಾನಮಂತ್ರಿ ಅಂತ ಗೊತ್ತಿರ್ಬೇಕು, ಅಂತ ಒಬ್ಬ ವಿಜ್ಞಾನಿ ಅಂತ ಗೊತ್ತಿರ್ಬೇಕಾಗತ್ತೆ. ನಮ್ಮ ಹೆಮ್ಮೆಯ
ನೆಚ್ಚಿನಂತಪ್ಪ ಅಂತಂದ್ರೆ ಯಾರಪ್ಪ ಅಂತ ಕೇಳಿದಾಗ APJ ಅಬ್ದುಲ್ ಕಲಾಂ ಅವ್ರ ಅಂತ ಕರಿತೀವಿ. ಓಕೆ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಯಾರಂತ ಕೇಳಿದಾಗ ಅಂತಂದ್ರೆ APJ ಅಬ್ದುಲ್ ಕಲಾಂ ಅವ್ರ ಅಂತ ಗೊತ್ತಿರಬೇಕಾಗತ್ತೆ. ಇವತ್ತ ನೋಡ್ರಿ, ಇವತ್ತ ನಮಗೆ ಭಾರತಕ್ಕಿಂತ ಅತ್ಯಂತ ಎಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಬ್ರಹ್ಮೋಸ್ ಮಿಸೈಲ್ ಏನಪ್ಪಾ ಅಂತಂದ್ರೆ ಆಪರೇಷನ್ ಸಿಂಧೂರ್ ನಲ್ಲಿ ಏನಪ್ಪಾ ಅಂದ್ರೆ ಭಾಗವಹಿಸಿದಕ್ಕಾಗಿಂತಲೇ ಸರಿಸುಮಾರು 23 ದೇಶಗಳು ನಮ್ಮ ಭಾರತ ಏನಪ್ಪಾ ಅಂತಂದ್ರೆ ನಮಗೆ ನನಗೆ ಬೇಕು, ನಿನ್ಗೆ ಬೇಕು, ನನಗೆ ಬೇಕು, ನಿನ್ಗೆ ಬೇಕಂತಂದೇಳಿ ಕ್ಯೂ ನಲ್ಲಿ ನಿಂತಿದ್ದಾವೆ. ನೋಡಿ ಎಂತ ಒಂದೇನಪ್ಪಾ ಅಂದ್ರೆ ಕೊಡುಗೆ ಕೊಟ್ಟಿದ್ದಾರೆ ನಮಗೆ. ಯಾರು? APJ ಅವರು ಅಬ್ದುಲ್ ಕಲಾಂ ಅವರಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತ ನಾವು ನೋಡ್ತಾ ಬರೋಣ್ರಿ ಮುಂದೆ. ಹಾಗಪ್ಪ ಅಂತ ಮೇ 11 ಏನಪ್ಪಾ ಅಂತಂದ್ರೆ ನಮ್ಮ ಏನಪ್ಪಾ ಅಂತ ಏನಂತ ಆಚರಣೆ ಮಾಡ್ತೀವಪ್ಪ ಅಂತ ಕೇಳಿದಾಗ ಅಂತಂದ್ರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ ರೀ, ಮೇ 11 ಏನಪ್ಪಾ ಅಂತಂದ್ರೆ ಮೇ ಏನಪ್ಪಾ ಅಂತಂದ್ರೆ ಮೇ 11 ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತಂತೇಳಿ ಏನಂತ ಮಾತಾಡ್ತೇವ್ರಿ? ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತಂತೇಳಿ. ಯಾವ್ದ್ರಿ? ತಂತ್ರಜ್ಞಾನ ದಿನ ಅಂತಂತೇಳಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತಂದ್ರೆ ನಾವು ಆಚರಣೆ ಮಾಡ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ತಂತ್ರಜ್ಞಾನ ಅಂತ ಆಚರಣೆ ಮಾಡ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದನ್ನ ಏನಂತ ಅಂತಪ್ಪ ಇದು 2ನೇ ಬಾರಿಗೆ ಅಂತ ಪರೀಕ್ಷೆ ಮಾಡಿದೈತೆ ಅಂತ ಇದನ್ನ ಏನಂತ ಆಚರಣೆ ಮಾಡಿದಪ್ಪ ಅಂತ ಕೇಳಿದಾಗ ಆಪರೇಷನ್ ಶಕ್ತಿ ಅಂತ ಮಾತಾಡೋದು ಅಂತ ಗೊತ್ತಿರಬೇಕಾಗತ್ತೆ. ಹೇಳಿದ್ರಿ ಆಪರೇಷನ್ ಶಕ್ತಿ ಅಂತ ಹೇಳಿ ಇದನ್ನ ಆಚರಣೆ ಮಾಡಿದಂತ ಗೊತ್ತಿರಬೇಕಾಗತ್ತೆ. ಶ್ರೀಮತಿ ಇಂದಿರಾ ಗಾಂಧಿ ಅವರೇನಪ್ಪ ಅಂತಲ್ಲ ಪ್ರಥಮ ಬಾರಿಗೆ ಮಾಡಿದಾಗ ಅಂತಂದ್ರೆ ಅವರು ಸ್ಮೈಲಿಂಗ್ ಬುದ್ಧ ಎಂಬ ಘೋಷವಾಕ್ಯದಿಂದ ಮಾಡಿದಂತ ಗೊತ್ತಿರಬೇಕಾಗತ್ತೆ. ಇವರು ಆಪರೇಷನ್ ಶಕ್ತಿ ಅಂತಂದೇಳಿ ಪೋಖ್ರಾನ್ ಅಂತ ಅಂದ್ರ ನಿಮ್ ಕೇಳ್ತಾ ಹೋಗ್ತಾಂಡಿ. ಪೋಖ್ರಾನ್ ಎಂಬ ಪ್ಲೇಸ್ ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಕೇಳಿದಾಗ ರಾಜಸ್ಥಾನ್ ರಾಜ್ಯವೇನಪ್ಪಾ ಅಂತಂದ್ರೆ ಪೋಖ್ರಾನ್ ಅಂತಂತೇಳಿ. ಹೆಚ್ಚು ನೀರು ಪರೀಕ್ಷೆ ಮಾಡೋದು ಎಲ್ಲಿಪ್ಪ ಅಂತ ಕೇಳಿದಾಗ ಅಂತಂದ್ರೆ ಎಂದ ಚತುಲಾಯಿ ಅಂತ ಗೊತ್ತಿರಬೇಕಾಗತ್ತೆ. ಬುಕ್ಸ್ ಅಲ್ಲಿ ಏನಪ್ಪಾ ಅಂತ ಗೊತ್ತಿಲ್ಲ, ಅಕ್ಯುರೇಟ್ ಪ್ಲೇಸ್ ಇಲ್ಲಿಪ್ಪ ಅಂತ ಕೇಳಿದಾಗ ಪೋಖ್ರಾನ್ ಬಳಿ ಅಂತಲ್ಲ ಚತುಲಾಯಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಿಂದೆ ನಾನು ಮಾಡಿದಂತ ವಿಡಿಯೋದಲ್ಲಿ ಕೂಡ ಅಂತ ನಾನು ಹೇಳಿದೆ ನಿಮಗೆ. ಓಕೆ, ಎಸ್ ಸ್ನೇಹಿತರೆ, ಹಾಗಪ್ಪ ಅಂತಂದ್ರೆ ಇದನ್ನ ಯಾವ್ದಪ್ಪ ಅಂತಂದ್ರೆ ಆಪರೇಷನ್ ಶಕ್ತಿ ಅಂತ ಹೇಳಿದ್ವಿ. ಓಕೆ, ಇವ್ರು ಆಚರಣೆ ಮಾಡಿದ ಯಾವ್ದಪ್ಪ ಅಂತ ಕೇಳಿದಾಗ ಆಪರೇಷನ್ ಶಕ್ತಿ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರೆ ಆಪರೇಷನ್ ಶಕ್ತಿ ಎಂಬ ಹೆಸರಿನಿಂದ ಆಚರಣೆ ಮಾಡಿದಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಂದ್ರೆ ನಮ್ಗೆ ಅಂತಂದ್ರೆ ಒಂದು ಘೋಷವಾಕ್ಯ ನೀಡ್ತಾರೆ ಇವರು. ಏನ್ರಿ ಇದು? ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಂದ್ರೆ ಈ ಒಂದು ಘೋಷವಾಕ್ಯ ನೀಡ್ತಾರೆ. ಏನಪ್ಪಾ ಅಂತ ಕೇಳಿದಾಗ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಎಂಬ ಘೋಷವಾಕ್ಯ ನೀಡ್ತಾರೆ ಗೊತ್ತಿರಬೇಕಾಗತ್ತೆ ನಿಮಗೆ. ಓಕೆ ರೀ, ಹಾಗಪ್ಪ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಎಂಬ ಘೋಷವಾಕ್ಯ ನೀಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತ ಸರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಜೈ ಜವಾನ್, ಜೈ ಕಿಸಾನ್ ಎಂಬ ಘೋಷವಾಕ್ಯ ನೀಡಿರ್ತಾರೆ. ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಎಂಬ ಘೋಷವಾಕ್ಯ ನೀಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಏನ್ ಹೇಳ್ತಾರೆ ಇವರು? ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಅಂತ ಹೇಳಿ. ಯಾವ್ರಿದ್ರಿ? ಜೈ ವಿಜ್ಞಾನ್ ಅಂತ ಹೇಳಿ ವಿಜ್ಞಾನ ಎಂಬ ಅಂತಲ್ರಿ ಘೋಷವಾಕ್ಯ ನೀಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಏನ್ ಮಾಡ್ತಾರೆ ಇವರು? ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ ಎಂಬ ಘೋಷವಾಕ್ಯ ನೀಡ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇದೇ ಎಂತಪ್ಪ ಅಂತಲ್ರಿ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಏನಪ್ಪಾ ಅಂತಲ್ರಿ ಏನ್ ಮಾಡಿದಾರಪ್ಪ ಅಂತ ಕೇಳಿದಾಗ ಇಲ್ಲಿ ಪಾಕಿಸ್ತಾನ್ಗೆ ಏನಪ್ಪಾ ಅಂದ್ರೆ ಹೋಗಿ ವಾಪಸ್ ಬರುವಾಗ ಏನಪ್ಪಾ ಅಂತಂದ್ರೆ ಇವರು ಯುದ್ಧ ಘೋಷಣೆ ಮಾಡ್ಕೊಂಡಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಯಾವ ಯುದ್ಧ ಅಂತ ಕೇಳಿದಾಗ ಅಂತಂದ್ರೆ ಕಾರ್ಗಿಲ್ ಯುದ್ಧ ಅಂತಂತೇಳಿ. ಈ ಕಾರ್ಗಿಲ್ ಯುದ್ಧ ಅನ್ನೋದಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಕಾರ್ಗಿಲ್ ಯುದ್ಧ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಕಾರ್ಗಿಲ್ ಯುದ್ಧ ಅಂತಂತೇಳಿ. ಹಾಗಪ್ಪ ಅಂತಂದ್ರಿ ಕಾರ್ಗಿಲ್ ಯುದ್ಧ ಯಾವಾಗ ಆಯ್ತು ಅಂತ ಕೇಳಿದಾಗ ಅಂತಂದ್ರೆ ನಮಗ್ ಗೊತ್ತಿರಬೇಕಾಗತ್ತೆ 1999 ಜುಲೈ 26 ಅಂತ ಗೊತ್ತಿರಬೇಕಾಗತ್ತೆ. ಏನಿದ್ರಿ 1999 ಜುಲೈ ಏನಪ್ಪಾ ಅಂತಂದ್ರಿ ಜುಲೈ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರಿ ಜುಲೈ ಏನಪ್ಪಾ ಅಂತಂದ್ರೆ 26 ಏನಪ್ಪಾ ಅಂತಂದ್ರೆ ಯುದ್ಧ ಘೋಷಣೆ ಆಗತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತ ನಮಗೆ ಅಂತಂದ್ರೆ ಪಾಕಿಸ್ತಾನ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ಇಲ್ಲಿ ಅಮೆರಿಕಾದ GPS ಅನ್ನು ಬಳಸ್ತಾ ಇದ್ದೇವೆ ನಾವ್ರಿ.
ಈ ಅಮೆರಿಕಾದಂತಲ GPS ಏನಪ್ಪಾ ಅಂತಂದ್ರೆ ನಮ್ಗೆ ಅಂತಂದ್ರೆ ತಪ್ಪಾದಂತ ಏನಪ್ಪಾ ಅಂತಂದ್ರೆ GPS ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ GPS ಅಂತಂದ್ರೆ ಈ GPS ಏನಪ್ಪಾ ಅಂತಂದ್ರೆ ಇದು ವಿಸ್ತೃತ ರೂಪ ಕೂಡ ಕೇಳ್ತಾ ಹೋಗ್ತಾ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರೀತಾರ್ರಿ. ಹಾಗಪ್ಪ ಅಂತಂದ್ರೆ ಈ ಅಮೆರಿಕಾದವರೇನಪ್ಪಾ ಅಂತಲ್ಲ ನಿರ್ಮಿತವಾದಂತ ಪ್ರಾಡಕ್ಟ್ ಆಗಿ ಅವ್ರದಾಗಿಟ್ಟಿದ್ರಿ. ಹಾಗಾಗಿ ಅಂತ ನಾವು ಹೊಡಿಯುವಂತ ಗುಂಡು ಮದ್ದುಗಳು ಏನಪ್ಪಾ ಅಂತಂದ್ರೆ ಅವ್ರೇನಪ್ಪಾ ಅಂತಂದ್ರೆ ಸೈನಿಕರಿದ್ದಂತ ಜಗದಲ್ಲಿ ಅವರ ಟಾರ್ಗೆಟ್ ಏನಪ್ಪಾ ಅಂತಲ್ಲ ಮಾಡುವಂತ ಸ್ಥಳದಲ್ಲಿ ಅಂತಂದ್ರೆ ಗುಂಡು ಮದ್ದುಗಳಂತ ಬರ್ತಾ ಇದ್ದಿದ್ರಿ. ಆಗೇನಪ್ಪಾ ಅಂದ್ರೆ ಇವ್ರಂತಲ ದಿಶಾವನ್ನು ತಪ್ಪಿ ಏನಪ್ಪಾ ಅಂತ ಹೋಗ್ತಾ ಇತ್ತು. ನಮ್ ಎಲ್ಲಾ ಮದ್ದಗುಂಡು ಏನಪ್ಪಾ ಅಂತ ಲಾಸ್ ಆಗ್ತಾ ಇತ್ತು. ಅವಾಗ ಏನಪ್ಪಾ ನಮ್ಮ ಒಬ್ಬ ಬ್ರಿಗೇಡಿಯರ್ ಕಮಾಂಡರ್ ಇರ್ತಾರ್ರಿ. ಆ ಬ್ರಿಗೇಡಿಯರ್ ಕಮಾಂಡರ್ ಏನಪ್ಪಾ ಅಂತ ಒಂದು ಆದೇಶ ಕೊಡ್ತಾನ್ರಿ. ಏನ್ ಕೊಡ್ತಾನಪ್ಪಾ ಅಂತ ಕೇಳಿದಾಗ ಅಂತಂದ್ರೆ ಈ GPS ಅಂತ ಬಿಟ್ಬಿಡಿ, ನಮ್ಮ ಎಂತ ಭಾರತೀಯ ಏನಪ್ಪಾ ಅಂದ್ರೆ ಕಂಪಾಸ್ ಅಂತ ಏನಪ್ಪಾ ಅಂತ ಇವ್ರನ್ನ ಗುಂಡು ಮದ್ದುಗಳು ಏನಪ್ಪಾ ಅಂತಂದ್ರೆ ಗುಂಡು ಮದ್ದುಗಳನ್ನ ಬಿಡ್ರಿ ಅಂತ ನಾನು ಹೇಳ್ತಾ ಇರ್ತಾನೆ. ಅವಾಗ ಏನಪ್ಪಾ ಅಂತ ನಮ್ಗೆ ಎಂತ ಭಾರತೀಯ ಸೈನಿಕರು ಏನಪ್ಪಾ ಅಂತಂದ್ರೆ ಆ ಗುಂಡು ಮದ್ದುಗಳು ಏನಪ್ಪಾ ಅಂದ್ರೆ ಹೊರಗೇನಪ್ಪಾ ಅಂತಂದ್ರೆ ಓಡಿಸುವಾಗ ಏನಪ್ಪಾ ಅಂತಂದ್ರೆ ಅವಾಗ ಅಲ್ಲಿ ಏನಪ್ಪಾ ಅಂತ ಪರ್ವೇಜ್ ಮುಷರಫ್ ಏನಪ್ಪಾ ಅಂತಲ್ಲ ಪಾಕಿಸ್ತಾನ ಏನಪ್ಪಾ ಅಂದ್ರೆ ಅಮೆರಿಕಾದ ಹೋಗಿ ಅಂತ ಕೈಕಾಲು ಹಿಡ್ತಾನ್ರಿ. ಆ ಕೈಕಾಲು ಹಿಡಿಯುವಾಗ ಏನಪ್ಪಾ ಅಂತ ನಮ್ಗೆ ಅಂತಂದ್ರೆ ನಮ್ಗೆ ಯುದ್ಧ ಬೇಡ ಅಂತ ನಾನು ಹೇಳ್ತಾನ್ರಿ. ಆಗೇನಪ್ಪಾ ಅಂತ ನಮ್ಗೆ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಂದ್ರೆ ಇವರ ಆದೇಶ ಮೇರೆಗೆ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನದವ್ರಿಗೆ ಏನಪ್ಪಾ ಅಂತಂದ್ರೆ ಸರಿ ಸುಮಾರು 5 ಕಿಲೋಮೀಟರ್ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ಹೋಗಿ ಅಂತ ಹಿಮ್ಮೆಟ್ಟಿಸಿ ಏನಪ್ಪಾ ಅಂತಂದ್ರೆ ಯಾವ್ದಪ್ಪ ಅಂತ ಟೈಗರ್ ಹಿಲ್ಸ್ ಅಂತ ಹೇಳಿದ್ವಿ. ಟೈಗರ್ ಹಿಲ್ ಅಂತಂದಪ್ಪ ಅಂತಂದ್ರೆ ಒಂದು ಪರ್ವತ ಇರ್ತಾರೆ 5 ಕಿಲೋಮೀಟರ್ ವರೆಗೆ ಅಂತ ಅವ್ರ ದೇಶದಲ್ಲಿಪ್ಪ ಅಂತ ಹೋಗಿ ಅವ್ರೇನಪ್ಪಾ ಅಂತ ಅಂತಂದ್ರೆ ಅಲ್ಲಿ 5 ಕಿಲೋಮೀಟರ್ ಅಂತ ಟೈಗರ್ ಹಿಲ್ ಅಲ್ಲಿಪ್ಪ ಅಂತ ನಮ್ಮ ರಾಷ್ಟ್ರಧ್ವಜವನ್ನು ನಟಿಸಿ ಜಯಶಾಲಿಯಾಗಿ ಬಂದಂತ ದೇಶ ಯಾವ್ದಿರಪ್ಪ ಅಂತಂದ್ರೆ ಇದು ಭಾರತೀಯರು ಅಂತ ಗೊತ್ತಿರಬೇಕಾಗತ್ತೆ. ಭಾರತೀಯ ಏನಪ್ಪಾ ಅಂತ ಸರಿಸುಮಾರು ಅವ್ರು ಕೂಡ ಅಂತ 5 ಬಾರಿ ಅಂತ ಯುದ್ಧವನ್ನು ಮಾಡ್ಕೊಂಡಿವ್ ನಾವ್ರಿ. 5 ಬಾರಿ ಅಂತ ಯುದ್ಧ ಘೋಷಣೆ ಮಾಡ್ಕೊಂಡಿವ್. ಅವ ಒಂದು ಯುದ್ಧಗಳಂತ ಗೆಲ್ಲಕ್ಕಾಗಿಲ್ಲ. ಯಾವ್ಯಾವ ಯುದ್ಧ ಅಂತ ಗೊತ್ತಿರ್ಬೇಕಾಗತ್ತೆ. 1948 ಅಂತ ಹೇಳಿ, 1965 ಅಂತ ಹೇಳಿ, 1971 ಅಂತ ಹೇಳಿ, 1999 ಅಂತ ಹೇಳಿ, ನೆಕ್ಸ್ಟ್ ಅಪ್ಪ ಅಂತ ನಮಗೆ ಆಪರೇಷನ್ ಸಿಂಧೂರ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ಅಟಲ್ ಬಿಹಾರಿ ವಾಜಪೇಯಿ ಅವರಪ್ಪ ಅಂತಂದ್ರೆ ಅದೇ ಸಮಯದಲ್ಲಿಪ್ಪ ಅಂತ ನಮಗೆ ಸೈನಿಕರಿಗೆ ಅಂತ ಒಂದು ಅದ್ಭುತವಾದಂತ ಒಂದು ಗೌರವ ನೀಡಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇದೇ ಸೈನಿಕರೇನಪ್ಪಾ ಅಂತಂದ್ರೆ ನಮಗ ಕಾರ್ಗಿಲ್ ಯುದ್ಧದಲ್ಲಿಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಏನಂತ ಆದೇಶ ಇತ್ತಪ್ಪ ಅಂತಂದ್ರೆ ಯಾವ ಸೈನಿಕರೇನಪ್ಪಾ ಅಂತಂದ್ರೆ ಅಲ್ಲಿ ನಿಧನ ಆಗಿರ್ತಾರ ಅಂತ ಸೈನಿಕರೇನಪ್ಪ ಅಲ್ಲೇನಪ್ಪಾ ಅಂತಂದ್ರೆ ಸುಟ್ಟೇನಪ್ಪಾ ಅಂತಂದ್ರೆ ಅಲ್ಲಿ ಅಂತ ಗೋಧಿ ತಂದು ಅಂತ ತಮ್ಮ ಊರಲ್ಲಿ ಏನಪ್ಪಾ ಅಂದ್ರೆ ಸ್ವಗ್ರಾಮಕ್ಕೆ ಏನಪ್ಪಾ ಅಂತ ತಂದು ಕೊಡುವಂತ ಆದೇಶ ಇತ್ರಿ. ನಂತರ ಎಂತ ಅಟಲ್ ಬಿಹಾರಿ ವಾಜಪೇಯಿ ಬಂದ ನಂತರಪ್ಪ ಅಂದ್ರೆ ನಮ್ಮ ಭಾರತೀಯ ಸೈನಿಕರಿಗೇನಪ್ಪಾ ಅಂತ ಇಂತ ಸೈನಿಕರಿಗಂತ ಗೌರವ ಸಿಗಲಿ ಅದ್ಭುತವಾದಂತ ಒಂದು ಎಂತ ಗೌರವ ಸಿಕ್ತಂತ ಗೊತ್ತಿರ್ಬೇಕಾಗತ್ರಿ. ಹಾಗಂತಲ್ರಿ ಈ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಂದ್ರೆ ಕಾರ್ಗಿಲ್ ಯುದ್ಧದಲ್ಲಿಪ್ಪ ಅಂತ ನಿಧನ ಹೊಂದಿದಂತ ಸೈನಿಕರೇನಪ್ಪಾ ಅಂತಂದ್ರೆ ತಮ್ಮ ಊರಿಗೆ ಸ್ವಗ್ರಾಮಕ್ಕೆ ಅಂತಪ್ಪ ಅಂತ ಡೆಡ್ ಬಾಡಿ ಅಂತ ತಲುಪಬೇಕಂತ ಹೇಳ್ಪ ಅಂದ್ರೆ ಆದೇಶ ಮಾಡಿದವ್ರು ಯಾರಿದ್ರಪ್ಪ ಅಂತ ಒಬ್ಬ ಪ್ರಧಾನಮಂತ್ರಿ ಯಾರಿದ್ರಪ್ಪ ಅಂತಲ್ರಿ ಅವರೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅಂತ ಗೊತ್ತಿರ್ಬೇಕಾಗತ್ರಿ. ಹಾಗಪ್ಪ ಅಂತಂದ್ರೆ ಇದೇ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತ ನಮ್ಗೆ ಅಂತಲ್ಲ ಭಾರತೀಯ ಸೈನಿಕರಪ್ಪ ಅಂತಂದ್ರೆ ಇವತ್ತು ಏನಪ್ಪಾ ಅಂದ್ರೆ ಊರುಗಳಿಗೆ ಏನಪ್ಪಾ ಅಂತಲ್ಲ ನಮ್ಗೆ ಅಂತಂದ್ರೆ ಏನಪ್ಪಾ ಅಂತಲ್ಲ ಅವ್ರ ಡೆಡ್ ಬಾಡಿ ಬರ್ತಾ ಇದೆ ಅಂದ್ರೆ ಕಾರಣ ಇದ್ರಂತ ಯಾರ ಇದ್ರಂತ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇದೇನಪ್ಪಾ ಅಂತಲ್ಲ ನಮಗೆ ಅಂತಲೇ ಪಾಕಿಸ್ತಾನ ಏನಪ್ಪಾ ಅಂತಲ್ಲ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡ್ಕೊಂಡ್ರಿ 1999 ಜುಲೈ 26 ಅಂತೇಳಿ. ಹಾಗಪ್ಪ ಅಂದ್ರೆ ಜುಲೈ 26 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ಪ್ರತಿ ವರ್ಷ ಅಂತ ಕಾರ್ಗಿಲ್ ವಿಜಯೋತ್ಸವ ಅಂತ ಹೇಳಿ ಜುಲೈ 26 ಆಚರಣೆ ಮಾಡ್ತೀವಿ ಅಂತ ಗೊತ್ತಿರ್ಬೇಕಾಗತ್ತೆ. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೂಡ ಅಂತ ಕೇಳಿದ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ಕಾರ್ಗಿಲ್ ಎಂಬ ಪ್ರದೇಶ ಎಲ್ಲಿದೆ ಅಂತ ಕೇಳಿದಾಗ ಅಂತಂದ್ರೆ ಇದು ಲಡಾಖ್ ನಲ್ಲಿ ಕಂಡು ಬರ್ತಾ ಅಂತ ಗೊತ್ತಿರಬೇಕಾಗತ್ತೆ. ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶ ಆದಂತ ಯಾವುದು ಲಡಾಖ್ ಅಂತೇಳಿ ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಆದಂತ ಅಂತ ಹೇಳಿದಾಗ ಲಡಾಖ್ ಅಂತ ಗೊತ್ತಿರಬೇಕಾಗತ್ರಿ. ನಮಗೆ ಕಾರ್ಗಿಲ್ ಯುದ್ಧ ಅಂತ ಹೇಳಿ 1999 ಜುಲೈ 26 ಅಂತಂದ್ರೆ ನಾವು ಇಂತಲ್ಲಿ ಯುದ್ಧ ಘೋಷಣೆ ಆಯ್ತು ಅಂತ ಗೊತ್ತಿರಬೇಕಾಗತ್ತೆ. ಅಂದಿನ ಪ್ರಧಾನಮಂತ್ರಿ ಯಾರು ಪಾಕಿಸ್ತಾನ ಪ್ರಧಾನಮಂತ್ರಿ ಯಾರಪ್ಪ ಅಂತ ಕೇಳಿದಾಗ ಪರ್ವೇಜ್ ಮುಷರಫ್ ಅಂತ ಗೊತ್ತಿರಬೇಕಾಗತ್ತೆ. ಭಾರತದ ಪ್ರಧಾನಮಂತ್ರಿ ಯಾರಪ್ಪ ಅಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಗೊತ್ತಿರಬೇಕಾಗತ್ತೆ. ಜುಲೈ 26 ಭಾರತದಲ್ಲಿ ಏನಂತ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ಕಾರ್ಗಿಲ್ ವಿಜಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ಲ ಕಾರ್ಗಿಲ್ ಎಂಬ ಪ್ರದೇಶ ಎಲ್ಲಿದೆ ಅಂತ ಕೇಳಿದಾಗ ಅಂತಲ್ರಿ ಏನಪ್ಪಾ ಅಂತಲ್ರಿ ಭಾರತದ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವ್ದು ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವ್ದು ಲಡಾಖ್ ಅಂತ ಹೇಳಿ ಈ ಲಡಾಖ್ದಲ್ಲಿ ಕಂಡು ಬರ್ತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ರಿ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಲ್ರಿ ನಮ್ಗೆ ಲಾಹೋರ್ ಟು ಏನಪ್ಪಾ ಅಂತಲ್ರಿ ಸಾರಿ ದೆಹಲಿ ಟು ಅಂತಲ್ಲ ಲಾಹೋರ್ ವರೆಗೆ ಏನಪ್ಪಾ ಅಂತಲ್ಲ ಬಸ್ ಸಂಚಾರ ಮಾಡ್ತಾರಂತ ಗೊತ್ತಿರಬೇಕಾಗತ್ರಿ. ಇವರು ಟ್ರೈನ್ ನಲ್ಲಿಪ್ಪ ಅಂತಲ್ರಿ ಎಲ್ಲಿಂದಪ್ಪ ಅಂತ ಕೇಳಿದಾಗ ದೆಹಲಿ ಟು ಅಂತಲ್ಲ ಲಾಹೋರ್ ವರೆಗೆ ಏನಪ್ಪಾ ಅಂತಲ್ಲ ಬಸ್ ಸಂಚಾರ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರೆ ಯಾವ್ದ್ರಿ
ದೆಹಲಿ ಟು ಏನಪ್ಪಾ ಅಂತಂದ್ರೆ ನಮ್ಗೆ ಅಂತಂದ್ರೆ ಲಾಹೋರ್ ಅಂತಂತೇಳಿ ಲಾಹೋರ್ ವರೆಗೆ ಏನಪ್ಪಾ ಅಂತಲ್ಲ ಬಸ್ಸು ಸಂಚಾರ ಅಂತ ಗೊತ್ತಿರ್ಬೇಕಾಗತ್ತೆ. ಬಸ್ಸು ಸಂಚಾರ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವಾಗಪ್ಪ ಅಂತ ಕೇಳಿದಾಗ ಅಂತಂದ್ರೆ 1999 ಫೆಬ್ರವರಿ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ 19ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ಬಸ್ಸು ಸಂಚಾರ ಆಗತ್ತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ದೆಹಲಿ ಟು ಅಂತಲ್ಲ ಲಾಹೋರ್ ವರೆಗೆ ಬಸ್ಸು ಸಂಚಾರ ಆಗತ್ತೆ 1999 ಫೆಬ್ರವರಿ ಏನಪ್ಪಾ ಅಂತಂದ್ರೆ 19ನೇ ತಾರೀಕಿಗೆ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಏನಪ್ಪಾ ಅಂದ್ರೆ ಯಾರಿಗಾರು ಬೇಕಾಗಿತ್ತಂದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಓಕೆ ಎಸ್ ಓಕೆ ಎಸ್ ಪ್ರಿಯ ಸ್ನೇಹಿತರೆ, ಹಾಗಾರಪ್ಪ ಅಂತಂದ್ರೆ ನಮಗೆ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತಲಪ್ಪ ಅಂತಂದ್ರೆ ಇವರ ಅಧಿಕಾರಾವಧಿ ಇಲ್ಲಪ್ಪ ಅಂತಂದ್ರೆ 3 ರಾಜ್ಯಗಳೇನಪ್ಪ ಅಂತಂದ್ರೆ ಉದಯವಾಗ್ತಾವ ಅಂತ ಗೊತ್ತಿರ್ಬೇಕಾಗತ್ರಿ. ಓಕೆ ರೀ, ಹಾಗಾರಪ್ಪ ಅಂತಂದ್ರೆ ಯಾರಪ್ಪ ಅಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂದ್ರೆ ಅಧಿಕಾರಾವಧಿ ಇಲ್ಲಪ್ಪ ಅಂತಂದ್ರೆ ನಮಗೆ 3 ರಾಜ್ಯಗಳೇನಪ್ಪಾ ಅಂತಂದ್ರೆ ಉದಯವಾಗ್ತಾವ ಅಂತ ಗೊತ್ತಿರ್ಬೇಕಾಗತ್ತೆ. 2000 ಇಸ್ವಿಯಲ್ಲಿಪ್ಪ ಅಂತಂದ್ರೆ 3 ರಾಜ್ಯಗಳೇನಪ್ಪಾ ಅಂತ ಉದಯ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರ ಯಾವ್ಯಾವ ರಾಜ್ಯಗಳಂತ ನೋಡ್ತಾ ಬಂದ ಅಂತಂದ್ರಿ, ಒಂದೇದು ಛತ್ತೀಸ್ಗಢ ಅಂತ ಹೇಳಿ ಯಾವ್ದಿದ್ರಿ ಛತ್ತೀಸ್ಗಢ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತ ನಮ್ಗೆ ಅಂತಂದ್ರಿ ಎರಡನೇದು ಯಾವಪ್ಪ ಅಂತ ಕೇಳಿದಾಗ ಉತ್ತರಾಖಂಡ ಅಂತ ಹೇಳಿ ಯಾವ್ದ್ರಿ ಎರಡನೇದು ಯಾವಪ್ಪ ಅಂತ ಕೇಳಿದಾಗ ಉತ್ತರಾಖಂಡ ಅಂತ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಲ 3ನೇ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಅಂತಂದ್ರಿ ಯಾವ್ದಪ್ಪ ಅಂತ ಕೇಳಿದಾಗ ಜಾರ್ಖಂಡ ಅಂತಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಜಾರ್ಖಂಡ ಅಂತಂತೇಳಿ ಜಾರ್ಖಂಡ ಅಂತ ರಾಜ್ಯ ರೀ 2000 ಇಸ್ವಿಯಲ್ಲಿಪ್ಪ ಅಂತಂದ್ರೆ 3 ರಾಜ್ಯಗಳಪ್ಪ ಅಂತ ಉದಯವಾಗ್ತ ಅಂತ ಗೊತ್ತಿರ್ಬೇಕಾಗತ್ತೆ. 1ನೇ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಛತ್ತೀಸ್ಗಢ ಅಂತಂದೇಳಿ, 2ನೇ ರಾಜ್ಯ ಯಾವ್ದಪ್ಪ ಅಂತ ಉತ್ತರಾಖಂಡ ಅಂತಂದೇಳಿ, 3ನೇದು ಯಾವ್ದಪ್ಪ ಅಂತ ಕೇಳಿದಾಗ ಜಾರ್ಖಂಡ ಅಂತಂತೇಳಿ. ಅದೇನಪ್ಪಾ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂದ್ರೆ ಫೀಲ್ಡ್ನಲ್ಲಿಪ್ಪ ಅಂತಂದ್ರೆ ಯಾವ್ದಪ್ಪ ಅಂತ ಕೇಳಿದಾಗ ನಮಗೆ ಅಂತಂದ್ರೆ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಜಾರಿಗೆ ಬರ್ತದ್ರಿ. ಯಾವ್ದಿದ್ರಿ ಸುವರ್ಣ ಚತುಷ್ಕೋನ ಯೋಜನೆ ಅಂತಂತೇಳಿ ಇದು ಜಾರಿಗೆ ಬರ್ತ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದಿದ್ರಿ ಸುವರ್ಣ ಚತುಷ್ಕೋನ ಏನಪ್ಪಾ ಅಂತಂದ್ರೆ ಯೋಜನೆ ಪ್ರಾರಂಭ ಆಗತ್ರಿ. ಯೋಜನೆ ಪ್ರಾರಂಭ ಆಗತ್ತಂತ ಗೊತ್ತಿರ್ಬೇಕಾಗತ್ರಿ. ಏನಪ್ಪಾ ಅಂದ್ರೆ 4 ದಿಕ್ಕಿ ಏನಪ್ಪಾ ಅಂತ ಸಂಪರ್ಕನ ಒದಗಿಸ್ತಾವಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಯಾವ್ಯಾವ ಅಂತ ನೋಡ್ತಾ ಬಂದಾಗ ಅಂತಲ್ರಿ ನಮಗೆ ಮುಖ್ಯವಾಗಿ ಏನಪ್ಪಾ ಅಂತ ನಮ್ಗೆ ಅಂತಲ್ರಿ ಇಲ್ಲಿ ಗೊತ್ತಾಗ್ಬೇಕಾಗತ್ತೆ ನಿಮ್ಗೆ ಅಂತಲ್ರಿ ಯಾವ್ಯಾವಪ್ಪ ಅಂತ ಕೇಳಿದಾಗ ನಮ್ಗೆ ಅಂತಲ್ಲಿ ಇಲ್ಲಿ ನಕ್ಷೆ ಮೂಲಕ ತೋರಿಸ್ತಾ ಇದ್ದೇನೆ. ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ದೆಹಲಿ ಅಂತಂತ ಗೊತ್ತಿರ್ಬೇಕಾಗತ್ರಿ. ದೆಹಲಿ ಟು ಏನಪ್ಪಾ ಅಂತಲ್ರಿ ಚೆನ್ನೈ ಅಂತಂತ ಗೊತ್ತಿರ್ಬೇಕಾಗತ್ತ. ತಮಿಳ್ನಾಡಿನ ಚೆನ್ನೈ ಅಂತಂತ ಗೊತ್ತಿರ್ಬೇಕಾಗತ್ರಿ. ಚೆನ್ನೈ ಅಂತಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂತ ಯಾವಪ್ಪ ಅಂತ ಕೇಳಿದಾಗ ಅಂತಲ್ಲ ನಮಗೆ ಅಂತಂದ್ರೆ ಇಲ್ಲಿ ಗುಜರಾತ್ದಿಂದ ಏನಪ್ಪಾ ಅಂತಂದ್ರೆ ನಮಗೆ ಮುಂಬೈದಿಂದ ಏನಪ್ಪಾ ಅಂತಂದ್ರೆ ಮುಂಬೈ ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರದಿಂದ ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರದಿಂದ ಅಂದ್ರ ನಮಗೆ ಕೋಲ್ಕತ್ತಾವರೆಗೆ ಅಂತಂತ ಗೊತ್ತಿರ್ಬೇಕಾಗತ್ತೆ. ಕೋಲ್ಕತ್ತಾ ಏನಪ್ಪಾ ಅಂದ್ರೆ ಕೋಲ್ಕತ್ತಾವರೆಗೆ ಏನಪ್ಪಾ ಅಂತ ಗೊತ್ತಿರ್ಬೇಕಾಗತ್ತೆ. ಕೋಲ್ಕತ್ತಾ ಏನಪ್ಪಾ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಚತುಷ್ಕೋನ ಏನಪ್ಪಾ ಅಂತ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಜಾರಿಗೆ ತಂದ್ರಂತ ಗೊತ್ತಿರ್ಬೇಕಾಗತ್ತೆ. ಓಕೆ ರೀ, ನೋಡಿ ಪ್ರಿಯ ಸ್ನೇಹಿತರೆ ಏನಪ್ಪಾ ಅಂತಂದ್ರಿ ಯಾರಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ನಮಗೆ ಮುಖ್ಯವಾಗಿ ಅಂತ ಸುವರ್ಣ ಚತುಷ್ಕೋನ ಯೋಜನೆ ಏನಪ್ಪಾ ಅಂದ್ರೆ ಎಷ್ಟು ರಾಜ್ಯಕ್ಕೆ ಸಂಪರ್ಕ ಮಾಡ್ತಪ್ಪ ಅಂತ ಕೇಳಿದಾಗ ಅಂತಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಏನಪ್ಪಾ ಅಂತಂದ್ರೆ ಯಾವಪ್ಪ ಅಂದ್ರೆ ದೆಹಲಿ ಟು ಚೆನ್ನೈ ಅಂತ ಹೇಳಿ, ನಂತರ ಮುಂಬೈ ಟು ಕೋಲ್ಕತ್ತಾ ಅವರಿಗೆ ಏನಪ್ಪಾ ಅಂತಂದ್ರೆ ಯಾವಪ್ಪ ಅಂದ್ರೆ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಜಾರಿಗೆ ಬರ್ತಂತ ಗೊತ್ತಿರ್ಬೇಕಾಗತ್ತೆ. ಅದೇ ತರ ಏನಪ್ಪಾ ಅಂದ್ರೆ ಅಂತಂದ್ರೆ ನಮಗೆ ಮುಖ್ಯವಾಗಿ ಗೊತ್ತಿರ್ಬೇಕಾಗತ್ತೆ ಏನ್ರಿ ಇದಂತಲ 2001ರಲ್ಲಿ ಯಾವ್ದ್ರಿ 2001ರಲ್ಲಿ ಅಂತಲ್ರಿ ಏನ್ ಜಾರಿಗೆ ಬರ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ 2001ರಲ್ಲಿ ಅಂತಲ್ರಿ ನಮಗೆ ಅಂತಲ್ರಿ ಏನ್ರಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಜಾರಿಗೆ ಬರ್ತದೆ. ಯಾವ್ದ್ರಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಜಾರಿಗೆ ಬರ್ತಂತ ಗೊತ್ತಿರ್ಬೇಕಾಗತ್ತೆ. ಶಿಕ್ಷಣ ಅಭಿಯಾನ ಅಂತ ಗೊತ್ತಿರ್ಬೇಕಾಗತ್ರಿ. ಅಭಿಯಾನ ಅಂತಪ್ಪ ಅಂತಲ್ರಿ ಜಾರಿಗೆ ಬರ್ತದಂತ ಗೊತ್ತಿರ್ಬೇಕಾಗತ್ರಿ. ಎಸ್ ಪ್ರಿಯ ಸ್ನೇಹಿತರೆ ನೋಡಿದ್ರಿ 2001ರಲ್ಲಿ ಅಂತಲ್ರಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಜಾರಿಗೆ ಬರ್ತಂತ ಗೊತ್ತಿರ್ಬೇಕಾಗತ್ತೆ. ಅದೇ ತರ ಏನಪ್ಪಾ ಅಂತಂದ್ರೆ ನಮ್ಗೆ ಅಂತಲ್ರಿ 1997ರಲ್ಲಿ ಓಕೆ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ 1997 ಏನಪ್ಪಾ ಅಂತಲ್ರಿ ನಮ್ಮೇನಪ್ಪಾ ಅಂತಲ್ಲ ವಿಶ್ವಸಂಸ್ಥೆ ಅಂತ ಬರ್ತದ್ರಿ. ಆಗಪ್ಪ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಅಂತಂದ್ರೆ ಅಲ್ಲಿ ಒಂದು 5 ಮುಖ್ಯ ಅಂತಪ್ಪ ಅಂತ ವಿಶ್ವಸಂಸ್ಥೆ ಅಂತಲ್ಲ ಅಲ್ಲಿ 5 ವಿಶ್ವಸಂಸ್ಥೆಯಲ್ಲಿ ಅಂತ ಪ್ರಮುಖವಾದಂತ ಒಂದು ಸಾಮಾನ್ಯ ಸಭೆ ಅಂತ ಬರ್ತಾವ್ರಿ. ಸಾಮಾನ್ಯ ಸಭೆಯಲ್ಲಿ ಅಂತಂದ್ರೆ ಬಹಳ ಅಂತಲ ಹಿಂದಿ ಭಾಷೆಯಲ್ಲಿ ಭಾಷಣ ಮಾಡಿದ ಭಾರತದ ಏಕೈಕ ವ್ಯಕ್ತಿ ಯಾರಿದ್ರಪ್ಪ ಅಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಂದ್ರೆ ಹಿಂದಿಯಲ್ಲಿ ಭಾಷಣ ಮಾಡ್ತಾ ಅಂತ ಗೊತ್ತಿರ್ಬೇಕಾಗತ್ತೆ. ಸಾಮಾನ್ಯ ಸಭೆಯಲ್ಲಿ ಅಂತ ಗೊತ್ತಿರ್ಬೇಕಾಗತ್ತೆ.
ಆ ಸಮಯದಲ್ಲಿಪ್ಪ ಅಂದ್ರೆ ಭಾರತದಲ್ಲಿ ಅಂತಲ್ಲ ವಿದೇಶಾಂಗ ಮಂತ್ರಿ ಆಗಿರ್ತಾರಂತ ಗೊತ್ತಿರ್ಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂತ ನಮಗೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿರಪ್ಪ ಅಂತ ನಮಗೆ ಅಂತಂದ್ರೆ 97 ಗಂಟಲ ಸಾಮಾನ್ಯ ಸಭೆಯಲ್ಲಿ ಹಿಂದಿ ಭಾಷೆಯಲ್ಲಿ ಮಾತಾಡಿದ್ರೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಯಾವ್ದ್ರೆ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಏನಪ್ಪಾ ಅಂತಲ್ಲ ಸಾಮಾನ್ಯ ಸಭೆಯಲ್ಲಿ ಏನ್ರಿ ಸಾಮಾನ್ಯ ಸಭೆಯಲ್ಲಿ ಅಂತಂದ್ರೆ ಹಿಂದಿ ಭಾಷೆಯಲ್ಲಿ ಭಾಷಣ ಮಾಡಿದಂತ ಏಕೈಕ ವ್ಯಕ್ತಿ ಅಂತ ಗೊತ್ತಿರಬೇಕಾಗತ್ತೆ. ಅದೇ ತರ ಏನಪ್ಪಾ ಅಂತಂದ್ರೆ 2000 ಡಿಸೆಂಬರ್ 25 ಏನ್ರಿ 2000 ಡಿಸೆಂಬರ್ 25 ಏನಪ್ಪಾ ಅಂತಂದ್ರೆ ನಮ್ಗೆ ಏನಂತ ಬಂತಪ್ಪ ಅಂತ ಕೇಳಾಗಂತ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನೆ ಅಂತಂತೇಳಿ ಹಾಗಪ್ಪ ಅಂತಂದ್ರೆ ಪ್ರಮುಖವಾಗಿರಪ್ಪ ಅಂತಂದ್ರೆ 2000 ಡಿಸೆಂಬರ್ ಏನಪ್ಪಾ ಅಂತಂದ್ರೆ 25 ಅಂತಲ್ಲ ಏನಂತ ಅಂತಲ್ಲ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನೆ ಅಂತ ಹೇಳಿ ಗ್ರಾಮ ಸಡಕ ಯೋಜನೆ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಗ್ರಾಮ ಸಡಕ ಯೋಜನೆ ಅಂತ ಜಾರಿ ಗೊತ್ತಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇದೇನಪ್ಪ ಅಂತಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಏನಪ್ಪಾ ಅಂತಲ್ಲ 2014ರಲ್ಲಿ ವೆರಿ ಇಂಪಾರ್ಟೆಂಟ್ ರೀ. ಅಟಲ್ ಬಿಹಾರಿ ವಾಜಪೇಯಿ ಏನಪ್ಪಾ ಅಂತಲ್ರಿ ನಮಗೆ 2014ರಲ್ಲಿ ಅಂತಲ್ರಿ ಇವರು ಏನಪ್ಪಾ ಅಂತಲ್ರಿ ಭಾರತ ರತ್ನವನ್ನೆಂತಲ ನೀಡಿರಪ್ಪ ಅಂತಲ್ಲ ಗೌರವಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಓಕೆ, ನಂತರ 2014 ಅಂತ ಭಾರತ ರತ್ನ ಏನಪ್ಪಾ ಅಂತಲ್ಲ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಅಂತ ಕೊಟ್ಟು ಗೌರವಿಸ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಭಾರತ ರತ್ನ ಪ್ರಶಸ್ತಿ ಏನಪ್ಪಾ ಅಂದ್ರ ಇದು ಭಾರತದಲ್ಲಿ ನೀಡುವ ಅಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವ್ದು ಇದ್ರಪ್ಪ ಅಂತ ಕೇಳಿದಾಗ ಭಾರತ ರತ್ನ ಪ್ರಶಸ್ತಿ ಅಂತಾರೆ. ಇದನ್ನ ನಾಗರಿಕ ಪ್ರಶಸ್ತಿ ಅಂತ ಕರೀತಾರಂತ ಗೊತ್ತಿರಬೇಕಾಗತ್ತೆ. ಇದೇನಪ್ಪಾ ಅಂದ್ರೆ ಪ್ರಮುಖವಾಗಿ ಭಾರತದಲ್ಲಿ ನೀಡ್ತಾರಂತ ಗೊತ್ತಿರಬೇಕಾಗತ್ತೆ. ಇದು ಜಾರಿಗೆ ಬಂದಿದ್ದು 1954ರಲ್ಲಿ ಜಾರಿಗೆ ಬಂದ ಅಂತ ಗೊತ್ತಿರಬೇಕಾಗತ್ತೆ. ಇಷ್ಟೇನಪ್ಪಾ ಅಂತ ನಮಗೆ ಎಕ್ಸಾಮ್ ದೃಷ್ಟಿನಪ್ಪಾ ಅಂತ ನಮಗೆ ಪ್ರಧಾನಮಂತ್ರಿ ಆದಂತಹ ಅಟಲ್ ಬಿಹಾರಿ ವಾಜಪೇಯಿ ಅಂತಲ್ಲ ಸವಿಸ್ತಾರವಾಗಿ ಅಂತ ತಿಳಿಸ್ಕೊಟ್ಟಿದ್ರೆ. ಇದೇ ತರ ಏನಪ್ಪಾ ಅಂತ ನಮಗೆ ಅಂತಂದ್ರೆ ಜವಾಹರ್ಲಾಲ್ ನೆಹರು ಆಗಿರ್ಬೋದ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದ್ರಿ, ಇವರೆಲ್ಲ ಅಂತ ಸವಿಸ್ತಾರವಾಗಿರಪ್ಪ ಅಂತ ಪ್ರತಿಯೊಬ್ಬ ಪ್ರಧಾನಮಂತ್ರಿಗಳು ಏನಪ್ಪಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ನನ್ನ ಕ್ಲಾಸ್ ಏನಪ್ಪಾ ಅಂತಲ್ಲ ನಿಮ್ಗೆ ಇಷ್ಟವಾದಲ್ಲಪ್ಪ ಅಂತ ಶೇರ್ ಮಾಡೋದನ್ನ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ನನ್ನ ಕ್ಲಾಸಿಗೆ ಏನಪ್ಪಾ ಅಂತ ವಿರಾಮ ನೀಡ್ತೇನೆ. ವಿರಾಮ ನೀಡುವುದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರಪ್ಪ ಅಂತ ನನಗೂ ಗೊತ್ತಾಗತ್ತೆ. ನಿಮ್ಗೆ ಏನಾರು ಇದ್ರಪ್ಪ 100% ಇದೆ ಅಂತ ನಾನು ರಿಪ್ಲೈ ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ನನ್ನ ಕ್ಲಾಸಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು.